ನೀವು ಯಾರ ಬಗೆಗೂ ಯೋಚನೆ ಮಾಡ್ತಿದ್ದಾಗ ಅಚಾನಕ್ ಅವರ ಮೆಸೇಜ್ ಬಂದ ಅನುಭವ ಆಗಿದೆಯಾ? ನೀವು ಯಾರ ಬಗೆಗಾದರೂ ನೆನಪು ಮಾಡಿದಾಗ ಅವರು ಅಚಾನಕ್ಕಾಗಿ ಕರೆ ಮಾಡಿದ್ದೂ ಇದೆಯಾ? ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ. ಇದರ ಹಿಂದೆ ಒಂದು ಅದ್ಭುತವಾದ ಎನರ್ಜಿ ಕೆಲಸ ಮಾಡ್ತಿದೆ. ನಮ್ಮ ಕೆಲಸಗಳಿಗಿಂತ ಹೆಚ್ಚಾಗಿ ನಮ್ಮ ಯೋಚನೆಗಳೇ ನಮ್ಮ ಜೀವನವನ್ನು ರೂಪಿಸ್ತಾವ. ನಾವು ಯಾರ ಬಗೆಗೂ ಯೋಚಿಸಿದ್ರೆ ಅವರಿಗೆ ಅದರ ಅನುಭವ ಆಗುತ್ತಾ? ಎಷ್ಟೋ ವರ್ಷಗಳಿಂದ ಜಾಬ್ ಸಿಗದಿದ್ದ ವ್ಯಕ್ತಿ ನಿರಾಶೆಯಾಗಿದ್ದ. ಆದರೆ ಕೇವಲ ಒಂದು ಆಲೋಚನೆಯಿಂದ ಅವನ ಜೀವನ ಬದಲಾಗಿತ್ತು. ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ಆದರೆ ಇದು ನಿಜವಾಗಿಯೂ ಹೇಗೆ ಸಾಧ್ಯ? ಈ ಮಾತಿನ ಹಿಂದೆ ಇರುವ ಸತ್ಯ ಏನು? ಇಂದಿನ ವಿಡಿಯೋನಲ್ಲಿ ನಾವು ಅದನ್ನು ತಿಳಿದುಕೊಳ್ಳೋಣ. ಈ ಜಗತ್ತಿನಲ್ಲಿ ಒಂದು ರಹಸ್ಯ ನಿಯಮ ಇದೆ. ಅದನ್ನು ಅರ್ಥ ಮಾಡಿಕೊಂಡವರು ಜೀವನದಲ್ಲಿ ಗೆಲ್ಲುತ್ತಾರೆ. ಬಹುತೇಕ ಜನರು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಅವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತ್ರ ಯೋಚಿಸ್ತಾರೆ. ನೀವು ಬಹಳವಾಗಿ ಯಾರನ್ನಾದರೂ ನೆನಪು ಮಾಡಿಕೊಂಡಾಗ ಅವರು ನಿಮ್ಮ ಕನಸಿನಲ್ಲಿ ಬಂದಿದ್ದು ಇದೆಯಾ? ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ. ಇಂದು ನಾನು ನಿಮಗೆ ಒಂದು ಅದ್ಭುತವಾದ ರಹಸ್ಯ ಹೇಳುತ್ತೇನೆ. ನಮಸ್ಕಾರ ಸ್ನೇಹಿತರೆ, ಈ ಅದ್ಭುತ ಮತ್ತು ಮಾಯಾಮಯವಾದ ಲೋಕಕ್ಕೆ ನಿಮಗೆ ಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟೋ. ನಾವು ಎಲ್ಲರೂ ಒಂದು ವಿಚಿತ್ರವಾದ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಈ ಜಗತ್ತು ಕಣ್ಣಿಗೆ ಕಾಣುವುದಕ್ಕಿಂತ ಚಿಂತನೆಗಳಿಂದ ನಡೆಯುವ ಜಗತ್ತು. ನಾನು ಈಗ ಕ್ರಮೇಣವಾಗಿ ಇನ್ನಷ್ಟು ಸಂತೋಷದಿಂದ ಇದ್ದೇನೆ. ಯಾಕೆಂದರೆ ನಾನು ಈಗ ಈ ಒಂದು ಸತ್ಯವನ್ನು ತಿಳಿದುಕೊಂಡಿದ್ದೇನೆ. ನಾವು ಜೀವನದಲ್ಲಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚು ನಮ್ಮ ಆಲೋಚನೆಗಳ ಶಕ್ತಿಯೇ ನಮ್ಮ ಜೀವನವನ್ನು ರೂಪಿಸುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ನಾವು ಯೋಚಿಸುವುದೇ ನಾವು ಆಗುತ್ತೇವಾ? ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ಈ ಒಂದು ಚಿಕ್ಕ ವಾಕ್ಯದಲ್ಲಿ ಇಡೀ ಜೀವನದ ಸಾರಾಂಶ ಅಡಗಿದೆ. ಆದರೆ ಇದು ಹೇಗೆ ಸಾಧ್ಯ? ನಾವು ಯೋಚನೆ ಮಾಡಿದ್ದಕ್ಕೆ ಜೀವನ ಬದಲಾಗುತ್ತೆ ಅಂದರೆ ಅದರ ಹಿಂದೆ ಯಾವ ಲಾಜಿಕ್ ಇದೆ? ಸುಮ್ಮನೆ ಯೋಚನೆ ಮಾಡಿದ ತಕ್ಷಣ ನಮ್ಮ ಜೀವನ ಬದಲಾಗತ್ತಾ? ಇದು ಕೇವಲ ಮೋಟಿವೇಶನ್ ಮಾತುಗಳೇ ಅಥವಾ ಇದರ ಹಿಂದೆ ಒಂದು ಗಂಭೀರವಾದ ಶಕ್ತಿ ಇದೆಯೇ? ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ. ಈ ಜಗತ್ತು ಒಂದು ಎನರ್ಜಿ ಲೋಕ. ಇಲ್ಲಿರೋ ಪ್ರತಿಯೊಂದು ವಸ್ತು ಎನರ್ಜಿ. ಹಾಗೇನೆ ನಮ್ಮ ಮನಸ್ಸಿನಲ್ಲಿ ಬರೋ ಆಲೋಚನೆಗಳೂ ಕೂಡ ಶಕ್ತಿಯೇ. ಯಾರು ಈ ಎನರ್ಜಿ ನಿಯಮನ ಅರ್ಥ ಮಾಡಲ್ಲ ಅವರು ತಮ್ಮದೇ ಆಲೋಚನೆಗಳಿಂದ ತಮ್ಮ ಜೀವನ ಹಾಳು ಮಾಡಿಕೊಳ್ತಾರೆ. ಇದು ಸಾವಿರಾರು ವರ್ಷಗಳಿಂದ ನಡೆಯುತ್ತಿರುವ ಸತ್ಯ. ಬಹುತೇಕ ಜನರು ಏನು ಮಾಡ್ತಾರೆ ಗೊತ್ತಾ? ಅವರು ಜೀವನದಲ್ಲಿ ಇಲ್ಲದ ಸಮಸ್ಯೆಗಳನ್ನು ತಮ್ಮ ಭಯದ ಆಲೋಚನೆಗಳಿಂದ ಕ್ರಿಯೇಟ್ ಮಾಡ್ತಾರೆ. ಅವರು ನಿಜವಾಗಿ ಆಗದ ವಿಷಯಗಳನ್ನೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಯೋಚಿಸ್ತಾರೆ. ಹೀಗೆ ಯೋಚಿಸ್ತಾ ಅವರು ತಮ್ಮ ಜೀವನದ ವಾಸ್ತವಿಕತೆಯನ್ನೇ ಬದಲಾಯಿಸ್ತಾರೆ. ಈಗ ನಮ್ಮ ಮುಂದೆ ಇರುವ ಇಂದಿನ ಮುಖ್ಯ ವಿಷಯ, ನಾವು ಯಾವ ವ್ಯಕ್ತಿಯ ಬಗ್ಗೆ ಯೋಚಿಸಿದರೆ ಆ ಆಲೋಚನೆ ಆ ವ್ಯಕ್ತಿಗೆ ಹೋಗಿ ತಲುಪುತ್ತಾ? ಉತ್ತರ ಹೌದು, ಖಂಡಿತವಾಗಿ ತಲುಪುತ್ತದೆ. ಆದರೆ ಅದು ಹೇಗೆ ತಲುಪುತ್ತೆ? ಇದನ್ನು ಒಂದು ನಿಜವಾದ ಘಟನೆಯ ಮೂಲಕ ತಿಳಿಸ್ತೇನೆ. ಒಮ್ಮೆ ಒಬ್ಬರು ನನ್ನ ಜೊತೆ ಒಂದು ವಿಷಯ ಹಂಚಿಕೊಂಡ್ರು. ಅವರು ಸುಮಾರು ವರ್ಷಗಳಿಂದ ಒಂದು ಜಾಬ್ಗೆ ಟ್ರೈ ಮಾಡ್ತಿದ್ರು. ಕೆಲಸ ಸಿಕ್ಕಿರಲಿಲ್ಲ. ಜಾಬ್ ಸಿಗುತ್ತೆ ಅನ್ನೋ ನಂಬಿಕೆ ಕಳೆದುಕೊಂಡೇ ಬಿಟ್ಟಿದ್ರು. ಈ ವಿಷಯದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತಾ ಅಂತ ನನಗೆ ಪ್ರಶ್ನೆ ಮಾಡಿದರು. ಆಗ ನನಗನಿಸಿದ್ದು, ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತಾ ಅನ್ನೋ ಪ್ರಶ್ನೆಯೇ ಇಲ್ಲ. ಅದು ಯಾವಾಗಲೂ ಕೆಲಸ ಮಾಡ್ತಿದೆ. ನೀವು ತಿಳಿದರೂ ಸಹ ತಿಳಿಯದಿದ್ದರೂ ಸಹ. ಆ ವ್ಯಕ್ತಿ ಕೆಲವು ವರ್ಷಗಳಿಂದ ಏನನ್ನೂ ಯೋಚನೆ ಮಾಡ್ತಿದ್ರು. ನನಗೆ ಜಾಬ್ ಸಿಗಲ್ಲ, ನನಗೆ ಯಾಕೆ ಹೀಗಾಗತ್ತೆ? ಭಯ, ನಿರಾಶೆ, ಅನುಮಾನ ಇದೇ ಅವರ ದಿನಚರಿ ಆಗಿತ್ತು. ಅದನ್ನೇ ಯೂನಿವರ್ಸ್ ಅವರಿಗೆ ಇನ್ನೂ ಜಾಸ್ತಿ ಕೊಡ್ತಿತ್ತು. ಅದೇ ಆಲೋಚನೆಗಳನ್ನು ಅವರು ಪ್ರತಿದಿನ ಯೂನಿವರ್ಸ್ಗೆ ಕಳಿಸ್ತಿದ್ರು.
ಆಮೇಲೆ ನನಗೆ ಗೊತ್ತಿದ್ದ ಒಂದು ಸಲಹೆ ಅವರಿಗೆ ಕೊಟ್ಟೆ. ನಾನು ಹೇಳಿದೆ, 1 ತಿಂಗಳು, ಕೇವಲ 1 ತಿಂಗಳು ನಿಮ್ಮ ಜಾಬ್ ಸಿಕ್ಕಿದ ಹಾಗೆ ಯೋಚಿಸಿರಿ. ಜಾಬ್ ಸಿಕ್ತು, ಈಗಾಗಲೇ 3 ತಿಂಗಳಾಯಿತು. ಆ ಸ್ಯಾಲ್ರಿ ಅದನ್ನು ಹೇಗೆ ಖರ್ಚು ಮಾಡ್ತಿದ್ದೀರಿ ಅದನ್ನೇ ಕಲ್ಪನೆ ಮಾಡಿ. ಅವರು ಪ್ರತಿದಿನ ಅದನ್ನೇ ಮಾಡಲು ಆರಂಭಿಸಿದರು. ಅವರಿಗೆ ಕಳೆದುಕೊಳ್ಳಲು ಏನೂ ಇರಲಿಲ್ಲ. ಸ್ಯಾಲ್ರಿ ಬಂದ ಮೇಲೆ ಏನು ಮಾಡ್ತೇನೆ ಎಂದು ಅವರು ಕಲ್ಪನೆ ಮಾಡ್ತಿದ್ರು. ನೀವು ನಂಬಲಿಕ್ಕಿಲ್ಲ, 1 ತಿಂಗಳ ನಂತರ ಅವರು ಫೋನ್ ಮಾಡಿ ನನಗೆ ಜಾಬ್ ಆಫರ್ ಬಂತು ಅಂತ ಹೇಳಿದ್ದು ನನಗೆ ತುಂಬ ಖುಷಿಯಾಗಿದ್ದು ಸಹ ನಿಜ. ಈ ಜಗತ್ತು ಕೇವಲ ಕಣ್ಣುಗಳಿಗೆ ಕಾಣುವ ಜಗತ್ತು ಅಲ್ಲ, ಇದು ಆಲೋಚನೆಗಳ ಮತ್ತು ಎನರ್ಜಿಗಳ ಜಗತ್ತು. ಇದನ್ನು ಅರ್ಥ ಮಾಡಿಕೊಂಡವರು ಜೀವನದಲ್ಲಿ ಗೆಲ್ಲುತ್ತಾರೆ. ಇನ್ನೊಂದು ಸರಿಯಾಗಿ ಉಲ್ಟಾ ಕೇಸ್, ಈ ಉದಾಹರಣೆ ನೋಡಿ. ಮತ್ತೊಬ್ಬರಿಗೆ ಜಾಬ್ನಲ್ಲಿದ್ದರೂ ಆದರೆ ಕಳೆದ 1 ವರ್ಷದಿಂದ ಸ್ಯಾಲ್ರಿ ಬಂದಿರಲಿಲ್ಲ. ಅವರೂ ಸಹ ತುಂಬ ಕಷ್ಟದಲ್ಲಿ ಇದ್ದರು. ಇದೇ ಪ್ರೊಸೆಸ್, ಇದೇ ಟೆಕ್ನಿಕ್ ಅವರು ಸಹ ಅಪ್ಲೈ ಮಾಡಿದರು. 2 ತಿಂಗಳ ನಂತರ ಅವರ ಸ್ಟಕ್ ಆಗಿದ್ದ ಸ್ಯಾಲ್ರಿ ಹೊರಬಂತು. ಈ ಘಟನೆಗಳು ನನಗೆ ತುಂಬ ಖುಷಿ ತಂದದ್ದು ನಿಜ. ಸ್ನೇಹಿತರೆ, ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿಯ ನಿಯಮ. ನೀವು ಯಾವ ಆಲೋಚನೆಗೆ ಹೆಚ್ಚು ಒತ್ತು ಕೊಡ್ತೀರೋ, ಅಂದರೆ ಆ ಎನರ್ಜಿಗೆ ಹೆಚ್ಚು ಒತ್ತು ಕೊಡ್ತೀರೋ, ಅದು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ನೀವು ಯಾವ ವಿಷಯವನ್ನು ಯೋಚಿಸದೆ ಬಿಡ್ತೀರೋ ಅದು ನಿಧಾನವಾಗಿ ಕಡಿಮೆಯಾಗುತ್ತದೆ. ಈಗ ಮತ್ತೊಂದು ಆಸಕ್ತಿಕರ ವಿಷಯ. ನೀವು ಯಾರ ಬಗ್ಗೆನೋ ನೆನಪು ಮಾಡಿಕೊಂಡಾಗ ಅವರು ಅಚಾನಕ್ಕಾಗಿ ಕರೆ ಮಾಡಿದ್ದು ನೆನಪಿದೆಯಾ? ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ಅಚಾನಕ್ಕಾಗಿ ಅವರಿಂದ ಮೆಸೇಜ್ ಬರುತ್ತೆ, ಅಥವಾ ಅವರ ಹೆಸರು ಎಲ್ಲೋ ಕಾಣಿಸುತ್ತೆ, ಅಥವಾ ಅಂಗಡಿ ಬೋರ್ಡ್ ಮೇಲೆ ಅವರ ಹೆಸರು ನೋಡ್ತೀರಿ, ಬಸ್ ಮೇಲೆ ಆ ಹೆಸರು ನೋಡ್ತೀರಿ. ಅವರು ನಿಮ್ಮ ಕನಸಿನಲ್ಲಿ ಬರ್ತಾರೆ. ಇದು ಯಾಕೆ ಆಗುತ್ತೆ? ಯಾಕೆಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅವರ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ಸಂಪರ್ಕ ಮಾಡುತ್ತೆ. ಇದು ಎನರ್ಜಿ ಮತ್ತು ವೈಬ್ರೇಷನ್. ಒಂದು ಉದಾಹರಣೆ ತಗೊಳ್ಳಿ. ನಿಮಗೆ ಯಾರ ಜೊತೆನೇ ಜಗಳ ಆಗಿದೆ ಅಂದ್ಕೊಳ್ಳಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ? ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸ್ತೀವಿ. ಹೆಚ್ಚಿನವರು ಒಂದು ಕಾಣದ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಒಂದು ಕೆಟ್ಟ ಘಟನೆ ಆಗೇ ಬಿಡ್ತು ಅಂತ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಯೋಚನೆ ಮಾಡಿ ಅದನ್ನೇ ನಿಜ ಮಾಡಿಕೊಳ್ತಾರೆ. ಆದರೆ ನೀವು ಅವರ ಜೊತೆ ಸಂಬಂಧ ಸರಿಪಡಿಸಬೇಕೆಂದರೆ ಅವರ ಒಳ್ಳೆಯ ಗುಣಗಳನ್ನು ನೆನಪು ಮಾಡಿಕೊಳ್ಳಿ. ಅವರ ಜೊತೆ ನಕ್ಕಿದ್ದು, ಓಡಾಡಿದ್ದು, ಆ ಹಾಡನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಜೊತೆ ಕಳೆದ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಳ್ಳಿ. ಅಲ್ಲಿ ನಿಮ್ಮ ಎನರ್ಜಿಯನ್ನು ಹಾಕಿ. ಅದರಿಂದ ನಿಮ್ಮ ಮನಸ್ಸು ಬದಲಾಗುತ್ತೆ, ನಿಮ್ಮ ಜೀವನವೂ ಬದಲಾಗುತ್ತೆ. ಒಳ್ಳೆಯ ಘಟನೆಗಳು ಮರಳಿ ವಾಪಸ್ ಬರಲು ಶುರು ಆಗುತ್ತೆ. ನಿಮ್ಮ ಲೈಫ್ನಲ್ಲಿ ಪ್ರಾಸ್ಪೆರಿಟಿ, ಸಮೃದ್ಧಿ ಅಟ್ರ್ಯಾಕ್ಟ್ ಆಗುತ್ತೆ. ಪ್ರತಿಯೊಬ್ಬರೂ ತಪ್ಪು ಮಾಡ್ತಾರೆ, ಆದರೆ ಅದನ್ನೇ ಹಿಡಿದುಕೊಂಡು ಕೂಡಬೇಡಿ. ಅದನ್ನೇ ಇಟ್ಕೊಂಡು ಕೂತ್ರೆ ಲಾಸ್ ಯಾರಿಗೆ ಆಗುತ್ತೆ? 1 ವರ್ಷ ನಾನು ಜೀವನದಲ್ಲಿ ಮುಂದಕ್ಕೆ ಹೋಗಲಾರೆ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ವಿಷಯಗಳ ಹಿಂದೆ ಆಲೋಚನೆಗಳ ಶಕ್ತಿ ಇದೆ. ಈ ಜಗತ್ತಿನಲ್ಲಿ 2 ತರಹದ ಜನರು ಇರ್ತಾರೆ. ಒಬ್ಬರು ತಮ್ಮ ಆಲೋಚನೆಗಳಿಂದ ಜೀವನ ನಿರ್ಮಿಸ್ತಾರೆ, ಇನ್ನೊಬ್ಬರು ಅದೇ ಆಲೋಚನೆಗಳಿಂದ ಜೀವನ ಹಾಳು ಮಾಡಿಕೊಳ್ತಾರೆ. ನೀವು ಯಾವ ಗುಂಪಿನಲ್ಲಿ ಇದ್ದೀರಾ? ಯಾರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೋ ಅವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಹೆಚ್ಚು ಮಾಡ್ತಾರೆ. ಯಾರು ಸಂತೋಷದ ಮತ್ತು ಖುಷಿಯ ಬಗ್ಗೆ ಯೋಚನೆ ಮಾಡ್ತಾರೋ ಅವರು ಸಂತೋಷ ಮತ್ತು ಆನಂದವನ್ನು ಇನ್ನಷ್ಟು ಆಕರ್ಷಿಸುತ್ತಾರೆ. ನಿಮ್ಮ ಖುಷಿಗೆ ನೀವೇ ಜವಾಬ್ದಾರಿ ತಗೊಳ್ಬೇಕು. ಹಾಗಾಗಿ ಯಾವಾಗಲೂ ಒಂದು ವಿಷಯ ನೆನಪಿಟ್ಕೊಳ್ಳಿ, ನೀವು ನಿಮ್ಮ ಎನರ್ಜಿ ಬಳಸಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡಬಹುದು ಅಥವಾ ಅದನ್ನೇ ಅದ್ಭುತವಾಗಿ ನಿರ್ಮಾಣ ಮಾಡಬಹುದು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಇಲ್ಲ, ನಿಮ್ಮ ಆಲೋಚನೆಗಳಲ್ಲಿ ಇದೆ.
ಆದ್ದರಿಂದ ಇಂದಿನಿಂದ ನಿಮ್ಮ ಮನಸ್ಸಿಗೆ ಹೇಳಿ, ನಾನು ಒಳ್ಳೆಯದನ್ನೇ ಯೋಚನೆ ಮಾಡ್ತೀನಿ, ನನ್ನ ಜೀವನ ಉತ್ತಮವಾಗಲಿದೆ. ಆಗ ನೋಡಿ ನಿಮ್ಮ ಜೀವನ ಹೇಗೆ ನಿಧಾನವಾಗಿ ಬದಲಾಗತ್ತೆ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮ ಜೊತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಲ್ಲಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.